ಸುವಾರ್ತೆ ಅಂದ್ರೆ ಏನು? ಒಳ್ಳೆಯ ಸಂದೇಶ. ಒಳ್ಳೆಯ ವಾರ್ತೆ ಅಂತ ಒಂದಿದೆ, ಅಂದ್ರೆ ಕೆಟ್ಟ ವಾರ್ತೆನೂ ಇದೆ, ಭಯದ ವಾರ್ತೆನೂ ಇದೆ ಅಲ್ವಾ? ಬೇಸರಿಕೆ ತರುವ ವಾರ್ತೆಗಳು ಇದೆ. ಒಳ್ಳೆಯ ವಾರ್ತೆ, ಸುವಾರ್ತೆ ಅಂದ್ರೇನು? ಶುಭ ವಾರ್ತೆ, ಒಳ್ಳೆಯ ವಾರ್ತೆ. ಯಾವುದು ಒಳ್ಳೆಯ ವಾರ್ತೆ? ನಾನು ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತೀನಿ ನಿಮಗೆ. ನಾವು ಸಣ್ಣ ಮಕ್ಕಳಿದ್ದಾಗ, ಇಲ್ಲ ಅಂದ್ರೆ ಇವಾಗ ಸಣ್ಣ ಮಕ್ಕಳಿಗೆ ಹಬ್ಬಗಳು ಬಂದಾಗ ರಜಾ ಕೊಡ್ತಾರೆ. ಇನ್ನು ಹಬ್ಬಗಳು ದೂರ ಇದೆ, ಇನ್ನೂ ರಜಾ ಬರ್ತಾ ಇಲ್ಲ ಅಂದ್ರೆ ನಾವು ಅವಾಗ ಒಂದು ವಿಷಯಕ್ಕಾಗಿ ಕಾಯ್ತಿದ್ವಿ. ಏನಕ್ಕಾಗಿ ಕಾಯ್ತಿದ್ವಿ? ಯಾರಾದರೂ ಸಹಾಯಕ್ಕೋಸ್ಕರ ಕಾಯ್ತಿದ್ವಿ. ಪ್ರೆಸಿಡೆಂಟೋ, ಇಲ್ಲಾಂದ್ರೆ ಮಂತ್ರಿನೋ, ಇಲ್ಲಾಂದ್ರೆ ದೊಡ್ಡ ಅಧಿಕಾರಿಗಳು ಯಾರಾದರೂ ಸತ್ರೆ ನಮಗೇನು ರಜಾ. ಅವರು ಸತ್ತದ್ದು ನಮಗೆ ಶುಭ ವಾರ್ತೆ. ಆದ್ರೆ ದೊಡ್ಡವರು ಸತ್ತದ್ದು ನಮಗೆ ಮಕ್ಕಳಾದಂತ, ಅಂದ್ರೆ ತಿಳುವಳಿಕೆ ಇಲ್ಲದೆ ಇರುವಂತ ಮಕ್ಕಳಿಗೆ ಶುಭ ವಾರ್ತೆ. ಅದು ನಮಗೆ ರಜಾ ಸಿಕ್ತು. ಈ ರಜಾ ಸಿಕ್ಕವನು ಸುಮ್ಮನಿದಾನ? ಅವನು ಸುಮ್ಮನಿಲ್ಲ. ಅವನ ಜೊತೆ ಸ್ನೇಹಿತರು ಇರ್ತಾರಲ್ಲ, ಅವರೆಲ್ಲರ ಮನೆಗೆ ಹೋಗಿ ಬಾಗಿಲು ಬಡಿದು ಹೇಳಿ ಬರ್ತಾನೆ, ನಾಳೆ ರಜೆ ಐತಿ, ನಾಳೆ ರಜೆ ಐತಿ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ. ಅಂದ್ರೆ ಅವನಿಗೆ ಗೊತ್ತಾಗುವ ತನಕ ಅವನಿಗೂ ಅದು ಶುಭ ವಾರ್ತೆ ಅಲ್ಲ. ಅವನಿಗೆ ಗೊತ್ತಾದ ನಂತರ ಅದು ಅವನಿಗೆ ಶುಭ ವಾರ್ತೆ. ಅಂದ್ರೆ ಒಬ್ಬನ ಮರಣ ಒಬ್ಬನಿಗೆ ದುಃಖವಾದ್ರೆ ಮತ್ತೊಬ್ಬನ ಮರಣ ಅದು ಸಂತೋಷ ರೀ. ಇದೀರಾ? ಹಂಗಿದ್ರೆ ಪಾಸ್ಟರ್ ನೀವ್ ಹೇಳೋ ಮಾತೇನು? ಮನುಷ್ಯರು ಸತ್ರೆ ಮನುಷ್ಯರಿಗೆ ಸಂತೋಷನ? ಅಲ್ಲ ರೀ, ನಾನು ಅದನ್ನ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರುವ ಸಂಗತಿ, ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟದ್ದು ಅದು ದುಃಖದ ಸಂಗತಿ ಅಲ್ಲ, ಅದು ಶುಭವಾರ್ತೆ. ಅರೆ, ಯೇಸು ನಮಗಾಗಿ ಸತ್ತದ್ದು ಅದೆಂಗೆ ಶುಭವಾರ್ತೆ ಆಗತ್ತೆ? ಇಲ್ಲಿ ನೋಡ್ರಿ, ಅದೇನೆಂದರೆ ಶಾಸ್ತ್ರದಲ್ಲಿ ಮುಂಚಿತವಾಗಿ ತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಇಲ್ಲಿ ಗಮನಿಸ್ರಿ, ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. ಕ್ರಿಸ್ತನು ಸತ್ತದ್ದು ಶುಭವಾರ್ತೆ ಅಲ್ಲ, ನಮ್ಮ ಪಾಪಗಳಿಗಾಗಿ ಸತ್ತದ್ದು ಶುಭವಾರ್ತೆ. ಯಾಕೆ ಶುಭವಾರ್ತೆ ಅದು? ಈಗ ಇಲ್ಲಿ ಗಮನಿಸ್ರಿ, ನಮ್ಮ ಮೇಲೆ ಬಹಳ ದೊಡ್ಡ ಹೊರೆ ಇದೆ ರೀ. ನಮ್ಮ ಮೇಲೆ ಭಯಂಕರವಾದ ತೂಕ ಇದೆ. ಬಹಳ ಆಯಾಸದಿಂದ ಹೊತ್ಕೊಂಡು ಹೋಗ್ತಾ ಇದೀವಿ ನಾವು. ಬಹಳ ಆಯಾಸದಿಂದ ಹೊತ್ಕೊಂಡು ಹೋಗುವಾಗ ಎದುರುಗಡೆ ಯಾವುದೋ ಒಬ್ಬ ಮನುಷ್ಯ ಬಂದು, ಅಷ್ಟೊಂದು ತೂಕ ಹೊತ್ಕೊಳ್ತಿದೀಯಲ್ಲಪ್ಪ, ಆ ತೂಕ ಎಲ್ಲ ನನ್ನ ಮೇಲೆ ಹಾಕು, ನೀನ್ ಬಾ ಆರಾಮಾಗೆ ಅಂದ್ರೆ ಏನದು? ನನ್ನ ಹೊರೆಯನ್ನ ಹೊರುವುದಕ್ಕೆ ಒಬ್ಬನು ಸಿಕ್ಕನಲ್ಲ, ಅದು ನನಗೆ ಸಂತೋಷ. ನಮ್ಮ ಪಾಪದ ಹೊರೆಯನ್ನ ಒಬ್ಬ ಆತನು ಹೊತ್ತುಕೊಂಡಲ್ಲ, ಅದು ನಮಗೆ ಸಂತೋಷ. ನಮ್ಮ ರೋಗ ವ್ಯಾಧಿಗಳಿಗಾಗಿ ಒಬ್ಬಾತನು ಮುಳ್ಳಿನ ಕಿರೀಟದ ನೋವುಗಳನ್ನ ಅನುಭವಿಸಿದನಲ್ಲ, ಅದು ನಮಗೆ ಸಂತೋಷ. ಒಬ್ಬಾತನು ನಮಗೋಸ್ಕರ 5 ಗಾಯಗಳನ್ನ ಅನುಭವಿಸಿದನಲ್ಲ, ಅದು ನಮಗೆ ಸಂತೋಷ. ಕಲ್ವಾರಿ ಶಿಲುಬೆಯಲ್ಲಿ ನನಗೋಸ್ಕರ, ನಮಗೋಸ್ಕರ, ನಾವು ಮಾಡಿದ ಪಾಪಗಳನ್ನ ನಿವಾರಿಸುವುದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನಲ್ಲ, ಅದು ನಮಗೆ ಶುಭವಾರ್ತೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಈ ಶುಭವಾರ್ತೆ, ಈ ಸುವಾರ್ತೆಯನ್ನ ನಾವು ನಂಬಬೇಕ್ರಿ. ನಮಗಾಗಿಯೇ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ. ಆದ್ರೆ ನಿಮಗೊಂದು ಸಂಗತಿ ಹೇಳ್ತೀನಿ, ಬಹಳ ಜನ ಕ್ರೈಸ್ತರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಯೇಸು ಸ್ವಾಮಿಗೆ 5 ಗಾಯಗಳಾದವು. ಆ 5 ಗಾಯಗಳನ್ನು ಮಾಡಿದವರು ಯಾರು? ಇವಾಗ ಹೇಳ್ರಿ, ಕರೆಕ್ಟ್ ಹೇಳ್ರಿ, ಉತ್ತರ, ಒಳ್ಳೆ ಉತ್ತರ ಹೇಳಿದ್ರಿ. ಯಾರು? ನಾವೇ. ನಿನ್ನ ಪಾಪಗಳ ನಿಮಿತ್ತ ಆವತ್ತು ಯೇಸು ಕ್ರಿಸ್ತನಿಗೆ 5 ಗಾಯಗಳಾದವು. 5 ಗಾಯಗಳನ್ನು ಮಾಡಿದವರು ಯಾರು? ನಾವೇ. ದೇವ್ರ ಮಕ್ಕಳೇ, ನಾನು ನಿಮಗೆ ಇನ್ನೊಂದು ಸಂಗತಿ ಹೇಳ, 6ನೇ ಗಾಯ ನೀನು ಮಾಡಬೇಡ. 5 ಗಾಯಗಳಿಂದ ಯೇಸು ಅನುಭವಿಸಿದ್ದು ಸಾಕು. ನನಗೋಸ್ಕರ, ನಮಗೋಸ್ಕರ 5 ಗಾಯಗಳನ್ನ ಅನುಭವಿಸಿದ್ದು ಸಾಕರಿ. 6ನೇ ಗಾಯ ನೀನು ಮಾಡಬೇಡ. ಆದರೆ ಬಹಳ ಜನ ಕ್ರೈಸ್ತರು ಇನ್ನೂ 6ನೇ ಗಾಯ ಮಾಡುವುದರಲ್ಲೇ ಇದ್ದಾರೆ. ಅಂದ್ರೆ ಅದರ ಅರ್ಥ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಇನ್ನೂ ಪಾಪದಲ್ಲಿ ಜೀವಿಸ್ತಿದ್ದಾರೆ. ನಿನಗೆ ಸುವಾರ್ತೆ ಏನು ಅನ್ನೋದು ನಿನಗೆ ಅರ್ಥ ಆದ್ರೆ ನೀನು ಪಾಪ ಮಾಡೋದಿಲ್ಲ. ಸುವಾರ್ತೆ ಅಂದ್ರೆ ಏನು? ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ಅದುವೇ ಸುವಾರ್ತೆ.
ಮತ್ತೆ ಕ್ರೈಸ್ತರು ಇನ್ನೂ ಪಾಪ ಮಾಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಯೇಸು ಪಾಪಗಳಿಗಾಗಿ ಪ್ರಾಣ ಕೊಟ್ಟಿದ್ದಾನೆ ಅಂತ ಕ್ರೈಸ್ತರಿಗೆ ಇನ್ನೂ ಅರ್ಥ ಆಗಿಲ್ಲ, ದೇವರ ಮಕ್ಕಳಿಗೆ ಇನ್ನೂ ಅರ್ಥ ಆಗಿಲ್ಲ. ಆದ ಕಾರಣ ಇನ್ನೂ ಪಾಪಗಳನ್ನ ಮಾಡ್ತಾನೆ ಇದ್ದಾರೆ. ಅರ್ಥ ಆಗಿದ್ದರೆ ಪಾಪ ಮಾಡ್ತಿರ್ಲಿಲ್ಲ. ಅರ್ಥ ಆಗಿಲ್ಲ, ಆದ ಕಾರಣ ಇನ್ನೂ ಪಾಪಗಳನ್ನು ಮಾಡ್ತಿದ್ದಾರೆ ದೇವ್ರ ಮಕ್ಕಳೇ. ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತೀನಿ, ಯೇಸುವಿಗೆ 5 ಗಾಯ ಆಗಿದ್ದು ಸಾಕಪ್ಪ, 6ನೇ ಗಾಯ ಮಾಡಬೇಡ. ಯೇಸು ನಮ್ಮ ಪಾಪಗಳಿಗಾಗಿ ಆತನು ಸತ್ತನು ಅನ್ನುವುದು ಸುವಾರ್ತೆ. 3ನೇ ದಿವಸ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು ಅನ್ನೋದು ಸತ್ಯ. ನಮ್ಮ ಪಾಪಗಳಿಗಾಗಿ ಸತ್ತನು ಅನ್ನೋದು ಸುವಾರ್ತೆ. ಆತನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು ಅನ್ನೋದು ಸತ್ಯ ರೀ. ಅದಕ್ಕೆ ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಸತ್ಯ ಸುವಾರ್ತೆ ಅಂತೀವಿ. ಯಾವುದು ಸತ್ಯ? ಪುನರುತ್ಥಾನನಾದದ್ದು ಸತ್ಯ. ಯಾವುದು ಸುವಾರ್ತೆ? ನಮ್ಮ ಪಾಪಗಳಿಗಾಗಿ ಸತ್ತದ್ದು ಸುವಾರ್ತೆ, ಸತ್ಯ ಸುವಾರ್ತೆ. ಆತನು ಪುನರುತ್ಥಾನನಾಗಿ ಎದ್ದನು. ಮೊದಲು ಕೇಫನಿಗೂ, ಆನಂತರ 12 ಜನ ಶಿಷ್ಯರಿಗೂ, ಆನಂತರ 500 ಜನ ಮಂದಿಗೂ ಯೇಸು ಸ್ವಾಮಿ ಕಾಣಿಸಿಕೊಂಡ್ರು ಅಂತ ವಾಕ್ಯ ಹೇಳುತ್ತೆ. ಕೇಫನಿಗೆ ಕಾಣಿಸಿಕೊಂಡ್ರು, 12 ಜನ ಶಿಷ್ಯರಿಗೆ ಕಾಣಿಸಿಕೊಂಡ್ರು, ಯಾಕೋಬನಿಗೆ ಕಾಣಿಸಿಕೊಂಡ್ರು, 500 ಮಂದಿಗೆ ಕಾಣಿಸಿಕೊಂಡ್ರು. ಯಾಕ್ರಿ ಹಂಗೆ ಕಾಣಿಸ್ಕೊಂಡ್ರು? ಯಾಕೆ ಆ ಥರ ಕಾಣಿಸ್ಕೊಂಡ್ರು ಬಹಳ ಜನರಿಗೆ? ಯೇಸು ಎದ್ದದ್ದು ಭ್ರಮೆ ಅಲ್ಲ, ಯೇಸು ಎದ್ದದ್ದು ಸತ್ಯ. ಯೇಸುವಿನ ಪುನರುತ್ಥಾನ ಭ್ರಮೆ ಅಲ್ಲ, ಯೇಸುವಿನ ಪುನರುತ್ಥಾನ ಸತ್ಯ. ನನಗೆ ಪ್ರೀತಿ ಇರುವವರು ಯಾರಾದರೂ ಒಬ್ರು ಸತ್ತೋದ್ರೆ ನನಗಷ್ಟೇ ಕಾಣಿಸ್ತಾರೆ, ಯಾಕಂದ್ರೆ ಅದು ಭ್ರಮೆ, ಸತ್ಯ ಅಲ್ಲ ಅದು. ಯೇಸು ಪುನರುತ್ಥಾನನಾಗಿದ್ದು ಭ್ರಮೆ ಅಲ್ಲ. ಯಾಕಂದ್ರೆ ಕೇಫನಿಗೆ ಕಾಣಿಸಿಕೊಂಡ್ರು, 12 ಮಂದಿಗೆ ಕಾಣಿಸಿಕೊಂಡ್ರು, 500 ಜನಕ್ಕೆ ಕಾಣಿಸಿಕೊಂಡ್ರು, ತೋಮನಿಗೆ ಕಾಣಿಸಿಕೊಂಡ್ರು, ಆಮೇಲೆ ಯಾರಿಗೆ? ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡ್ರು, ಯೋಹಾನನಿಗೆ ಕಾಣಿಸಿಕೊಂಡ್ರು, ಅನೇಕ ಜನರಿಗೆ ಯೇಸು ಸ್ವಾಮಿ ಕಾಣಿಸಿಕೊಂಡ್ರು. ಅಂದ್ರೆ ಪುನರುತ್ಥಾನವು ಭ್ರಮೆ ಅಲ್ಲ, ಪುನರುತ್ಥಾನವು ಸತ್ಯ ರೀ. ಅದಕ್ಕೆ ನಾವು ಹೇಳ್ತೀವಿ ಸತ್ಯ ಸುವಾರ್ತೆ. ಸತ್ಯ ಯಾವುದು? ಪುನರುತ್ಥಾನ. ಸುವಾರ್ತೆ ಯಾವುದು? ಯೇಸು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ಸುವಾರ್ತೆ. ಇವಾಗ ನನ್ನನ್ನು ಗಮನಿಸಬೇಕು. 3ನೇ ಸಂಗತಿ ಹೇಳ್ತೀನಿ. 1 ಸುವಾರ್ತೆ, 2ನೇದು ಸತ್ಯ, 3ನೇ ಮಾತು ನಾನು ಹೇಳ್ತಾ ಇದ್ದೀನಿ. ಸತ್ಯವನ್ನು ಮತ್ತು ಸುವಾರ್ತೆಯನ್ನು ಯಾರು ನಂಬ್ತಾರೋ ಅವರಿಗೆ ಬಿಡುಗಡೆ ಆಗತ್ತೆ. ಪುನರುತ್ಥಾನವನ್ನು ಮತ್ತು ಯೇಸುವಿನ ಶಿಲುಬೆಯ ಮರಣವನ್ನು ಯಾರು ನಂಬ್ತಾರೋ ಅವರಿಗೆ ಬಿಡುಗಡೆ ಆಗತ್ತೆ. ನಮಗೆ ಬಿಡುಗಡೆ ಆಗಬೇಕಂದ್ರೆ ಸತ್ಯ ಸುವಾರ್ತೆಯನ್ನು ನಂಬಬೇಕು, ಆವಾಗ ನಮಗೆ ಬಿಡುಗಡೆ ಆಗತ್ತೆ. ನಮ್ಮೊಳಗಡೆ ಒಂದು ಬದಲಾವಣೆ ಆಗತ್ತೆ. ಇಲ್ಲದಿದ್ರೆ ನಮ್ಮಲ್ಲಿ ಏನು ಬದಲಾವಣೆ ಇಲ್ಲ. ಅದೇ ಪಾಪ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದೇ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ದೇವ್ರ ಮಕ್ಕಳೇ, ಸತ್ಯ ಸುವಾರ್ತೆಯನ್ನು ನಂಬ್ರಿ.